ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯೊಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರಿಗೆ ಇದು ಇದೆ ಮತ್ತು ಯಾರ್ಯಾರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು ಅಥವಾ ಬರೀಬಾರ್ದು ಅಂತಕ್ಕಂಥ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾರಿಗೆ ಇದು ಅಪ್ಲೈ ಆಗುತ್ತೆ, ಯಾರಿಗೆ ಆಗಲ್ಲ ಅಂತಕ್ಕಂಥದ್ದನ್ನು, ಮತ್ತು ಕಡ್ಡಾಯ ಕನ್ನಡ ಯಾವ ರೀತಿ ಪರೀಕ್ಷೆ ಇರುತ್ತೆ ಮತ್ತು ವೇಳಾಪಟ್ಟಿ ಮತ್ತು ಅದೇ ರೀತಿ ಪರೀಕ್ಷೆ ಎಷ್ಟು ಸಮಯ ಕೊಡ್ತಾರೆ ಮತ್ತು ಎಷ್ಟು ಅಂಕಗಳಿರುತ್ತೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಕಡ್ಡಾಯ ಕನ್ನಡ ಪರೀಕ್ಷೆ ಆದರೆ ಪಾಸ್ ಆದರೆ ಮಾತ್ರ ನಿಮಗೆ ಕನ್ಸಿಡರ್ ಮಾಡ್ತಾರೆ. 150 ಅಂಕಗಳಿಗೆ 50 ಮಾರ್ಕ್ಸನ್ನು ನೀವು ಕಂಪಲ್ಸರಿಯಾಗಿ ಪಡಲೇಬೇಕು. ಋಣಾತ್ಮಕ ಅಂಕಗಳು ಇದೆಯಾ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದೊಳಗೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೋಗ್ತೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದೊಳಗೆ ನಾವೇನು ನೋಡೋಣ ಅಂತಂದ್ರೆ ಓಕೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗ ಹೊರಡಿಸಿದ್ದಾರೆ ಅಂತಂದ್ರೆ 3/7/2026 ಇದನ್ನು ಹೊರಡಿಸಿರುವಂಥದ್ದು. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚಿಸಲಾಗಿರ್ತಕ್ಕಂಥ ವಿವಿಧ ಇಲಾಖೆಯ ನಿಗಮ ಮಂಡಳಿಯ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಮತ್ತು ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಯನ್ನು ನಡೆಸುವ ಸಂಬಂಧಿಸಿದ ಪರೀಕ್ಷಾ ವೇಳಾಪಟ್ಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ಇಲ್ಲಿ ಯಾರ್ಯಾರಿಗೆ ಬರುತ್ತೆ ಅಂತಂದ್ರೆ SSLCಯಲ್ಲಿ ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡವನ್ನು ತೆಗೆದುಕೊಂಡ್ರೆ ಈ ಪರೀಕ್ಷೆ ಅವರಿಗೆ ಬರುವುದಿಲ್ಲ. ಓಕೆ, ಆಮೇಲೆ PUCಯಲ್ಲಿ ಕನ್ನಡ ತಗೊಂಡ್ರಿ ಅಂತಂದ್ರೆ ನಿಮಗೆ ಈ ಪರೀಕ್ಷೆ ಇರುವುದಿಲ್ಲ. ನಂತರ ಇನ್ನೊಂದು ಸಾರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು ಯಾರಿಗೆ ಅಂತಂದ್ರೆ 10ನೇ ತರಗತಿಯೊಳಗೆ ಕಡ್ಡಾಯ ಕನ್ನಡ ಅಂದ್ರೆ 10ನೇ ತರಗತಿಯೊಳಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, 2ನೇ ಲ್ಯಾಂಗ್ವೇಜ್ ಕನ್ನಡ ಓದಿದ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದಿಲ್ಲ. PUCಯಲ್ಲಿ ಕನ್ನಡ ತಗೊಂಡಿದ್ರೆ ನಿಮ್ಗೆ ಕಡ್ಡಾಯ ಕನ್ನಡ ಇರುವುದಿಲ್ಲ. ಇಲಾಖೆ ನಡೆಸಿರ್ತಕ್ಕಂಥ KA ಇಲಾಖೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಆಲ್ರೆಡಿ FDA SDA ಎಕ್ಸಾಮಲ್ಲಿ ನೀವು ಪಾಸ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರಿಗೆ ತೆಗೆದುಕೊಳ್ತಾರೆ ಅಂತಂದ್ರೆ ಯಾರು ಇಂಗ್ಲೀಷ್ ಮೀಡಿಯಂ ಇರ್ತಿರಲ್ಲ ಅವರಿಗೆ ಇದನ್ನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗ್ತದ. ಹೌದ್ರಿ? ಹಾಗಾದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗಿದೆ ಅಂತಂದ್ರೆ ಕನ್ನಡ ಭಾಷಾ ಪರೀಕ್ಷೆ ವೇಳಾಪಟ್ಟಿಯನ್ನು ಇಲ್ಲಿ ಪ್ರಕಟಣೆ ಮಾಡುವಂಥದ್ದು 19/7/2026 ಭಾನುವಾರರಂದು ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಪರೀಕ್ಷೆ ಇರ್ತದೆ. ಒಟ್ಟು 150 ಅಂಕಗಳಿರ್ತಾವ್ರಿ. ಎಷ್ಟು ಪ್ರಶ್ನೆಗಳಿರ್ತಾವಂದ್ರೆ 100 ಪ್ರಶ್ನೆಗಳು ಇದರಲ್ಲಿ ಇರ್ತಾವ. ಇನ್ನು ಸೂಚನೆಯನ್ನು ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿರ್ತಾವ. ಎಲ್ಲ ಪ್ರಶ್ನೆಗೆ ಸಮಾನ ಅಂಕಗಳು ಇರುವಂಥದ್ದು. ಕನ್ನಡ ಭಾಷಾ ಪರೀಕ್ಷೆಯ ಬಹು ಆಯ್ಕೆ ಮಾದರಿಯಾಗಿರ್ತದೆ. ಏನ್ರಿ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಕನ್ನಡ ಭಾಷಾ ಪರೀಕ್ಷೆ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳು ಕನಿಷ್ಠ 50 ಅಂಕಗಳನ್ನು ನೀವೇನು ಮಾಡ್ಬೇಕಾಗತ್ರಿ, ಗಳಿಸ್ಬೇಕಾಗ್ತದೆ, ಕಡ್ಡಾಯವಾಗಿ ಪಡಿಬೇಕಾಗ್ತದೆ. ಅಕಸ್ಮಾತ್ ನೀವು ಪಡೆಯದೇ ಹೋದ್ರೆ ನಿಮ್ಮನ್ನೇನು ಮಾಡೋದಿಲ್ಲ, ನೇಮಕಾತಿಗೆ ಕನ್ಸಿಡರ್ ಮಾಡುವುದಿಲ್ಲ. ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯನ್ನ ಕೇವಲ ಅರ್ಹತಾ ಪರೀಕ್ಷೆ ಆಗಿರ್ತದೆ. ಇದರ ಮಾರ್ಕ್ಸನ್ನು ಯಾವುದೇ ರೀತಿ ಎಕ್ಸಾಮ್ಗೆ ಅಥವಾ ನೋಟಿಫಿಕೇಶನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಈ ಅರ್ಹತೆ ಹೊಂದದ ಅಭ್ಯರ್ಥಿಗಳು ಹೊರತು ಹುದ್ದೆಗೆ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಯಾರು 150 ಅಂಕಗಳಿಗೆ 50 ಅಂಕ ಪಡೆಯೋದಕ್ಕೆ ನಿಮ್ಗೆ ಸಾಧ್ಯವಾಗೋದಿಲ್ವೋ ನಿಮ್ಮ ರಿಸಲ್ಟ್ ಬರುವುದಿಲ್ಲ. 150ಕ್ಕೆ ನೀವು 50 ಅಂಕ ಪಡೆದ್ರಿ ಅಂತಂದ್ರೆ ನೀವು ಮುಂದಿನ ರಿಸಲ್ಟ್ಗೆ ಎಲಿಜಿಬಲ್ ಆಗ್ತೀರಿ. ಹೌದಾ? ಕನ್ನಡ ಭಾಷಾ ಪರೀಕ್ಷೆ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆ ಪಟ್ಟಿಗೆ ಏನು ಮಾಡೋದಿಲ್ಲ, ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಕಡ್ಡಾಯ ಕನ್ನಡಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಅಂಕಗಳು ಇರುವುದಿಲ್ಲ, ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಓಕೆನಾ ಸ್ನೇಹಿತರೆ? ಇಷ್ಟೆಲ್ಲ ಮಾಹಿತಿ. ಹೌದಾ? ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕವನ್ನು ಆಲ್ರೆಡಿ ಪ್ರಕಟಣೆ ಮಾಡಿರುವಂಥದ್ದು. ಅದೇ ದಿನಾಂಕದಂದು ಪರೀಕ್ಷೆ ನಡೀತದೆ ಅಂಥೇಳಿ ನೀವು ಓದ್ತಾ ಹೋಗಬೇಕು ಸ್ನೇಹಿತರೆ. ಮತ್ತು ಇದು ಯಾರೆಲ್ಲ ಕಡ್ಡಾಯ ಕನ್ನಡ
ಪರೀಕ್ಷೆ ಬರೀಬೇಕು ಅಂದ್ಕೊಂಡಿದ್ದೀರಿ ಅಥವಾ ಬರೆಯೋದಕ್ಕೆ ನಿಮಗೆ ಸಾಧ್ಯವಾಗದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದರ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಮಯದ ಅಭಾವ ತುಂಬ ಇದೆ, ಹಾಗಾಗಿ ಹೆಚ್ಚಿನ ಪ್ರಯತ್ನ ಓದಿನ ಕಡೆ ಕೊಡ್ರಿ ಅಂತ ಹೇಳುತ್ತಾ ಮಗದೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸೋದ ಈ ವಿಡಿಯೋನಲ್ಲಿ ನಮಸ್ಕಾರ ಸ್ನೇಹಿತರೆ.